ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟವಾಗುವಂತಹ ವೆಜ್ ಫ್ರೈಡ್ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಅದು ಉದುರಾಗಿ ಬಾಸುಮತಿ ರೈಸಿಂದ ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬಳಸ್ಕೊಳ್ತಾ ಇರುವಂತಹ ವೆಜಿಟೇಬಲ್ಸ್ ಬಂದು ಸಣ್ಣಕ್ಕೆ ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ದೀನಿ, ಹೀಗೆ ಉದ್ದಕ್ಕೆ ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, ಹಸಿ ಬಟಾಣಿ ತೊಗೊಂಡಿದ್ದೀನಿ, ಹಾಗೆಯೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಬಾಸುಮತಿ ರೈಸ್ನ 1 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ. ಈ 1 ಗ್ಲಾಸ್ ಅಂದರೆ ಒಂದು 1/4 kg ಆಗುವಷ್ಟು ಆಗುತ್ತೆ. ಆರಾಮಾಗಿ 4 ಜನ ಹೊಟ್ಟೆ ತುಂಬ ತಿನ್ನಬಹುದು. ಇದನ್ನು ಮೊದಲಿಗೆ ಒಂದು ಸರಿ ವಾಶ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಬೇಕು. ಈ ಬಾಸುಮತಿ ರೈಸ್ನ ನೆನೆಸ್ಕೊಂಡು ಆನಂತರ ಬೇಯಿಸ್ಕೊಳ್ಳೋದ್ರಿಂದ ಅಕ್ಕಿ ಬೇಗನೆ ಆಗುತ್ತೆ. ಹಾಗಾಗಿ ಒಂದು 15 ನಿಮಿಷ ನೆನೆಸಿದ್ದೀನಿ. ಅದಾದಮೇಲೆ ಇದನ್ನು ಬೇಯಲಿಕ್ಕೆ ಇಟ್ಕೊಳ್ತೀನಿ. ಇವಾಗ ನೆಂದಿದ್ದಾಗಿದೆ. ಅನ್ನ ಮಾಡ್ಕೊಳ್ಳಿಕ್ಕೆ ಇಲ್ಲಿ ನಾನು 1ಕ್ಕೆ 4ರಷ್ಟು ನೀರು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬಾಸುಮತಿ ರೈಸ್ಗೆ 1 ಗ್ಲಾಸ್ಗೆ 2 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಪ್ರಮಾಣದಲ್ಲಿ ಅನ್ನ ಉದುರಾಗಿ ಆಗುತ್ತೆ. ಆದರೆ ನಾನು 1ಕ್ಕೆ 4ರಷ್ಟು ನೀರನ್ನು ಹಾಕ್ಕೊಂಡು ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಎಣ್ಣೆ, ಚಕ್ಕೆ, ಲವಂಗ ಹಾಗೆಯೇ ಏಲಕ್ಕಿ ಹಾಕ್ಕೊಂಡು ಈ ರೀತಿ ಅನ್ನ ಆಗಲಿಕ್ಕೆ ಇಟ್ಟಿದ್ದೀನಿ. ಇದು ಒಂದು 1/4 ಭಾಗ ಆಗಿದೆ ಅನ್ನೋ ಟೈಮಿಗೆ ನಾನು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲಿಟ್ಟು ಹಬೆನಲ್ಲೇ ಅನ್ನ ಬೇಗನೆ ಆಗುತ್ತೆ. ಹಾಗಾಗಿ ಲಿಡ್ ಕ್ಲೋಸ್ ಮಾಡಾಗಿದ್ದ 5 ನಿಮಿಷಕ್ಕೆ ಅನ್ನ ರೆಡಿಯಾಗಿರುತ್ತೆ. ಅಂದರೆ ಕೆಳಗಡೆ ನಾನು ಹೆಚ್ಚಾಗಿ ಹಾಕಿರುವಂತಹ ನೀರು ಕೆಳಗಡೆ ಇರುತ್ತೆ. ಹಾಗಾಗಿ ಈ ಅನ್ನನ ಶೋಧಿಸ್ಕೊಂಡಿರುವಂತಹ ನೀರನ್ನು ನಾನು ಸೂಪ್ ಮಾಡ್ಕೊಳ್ಳಿಕ್ಕೆ ಬಳಸ್ಕೊಳ್ತೀನಿ. ಈ ನೀರು ತುಂಬಾ ಗಟ್ಟಿಯಾಗಿ ಬಂದಿರುತ್ತೆ. ಸೊ ಆ ನೀರಿನಿಂದ ಸೂಪ್ ಮಾಡ್ಕೊಳ್ಳೋದ್ರಿಂದ ಸೂಪ್ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಸೂಪ್ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿರುವಂಥ ನೀರು ನನಗೆ ಸಿಕ್ಕಿದೆ. ಇದನ್ನು ಬಿಸಾಡುವ ಅವಶ್ಯಕತೆ ಇಲ್ಲ. ಇವಾಗ ಬಾಸುಮತಿ ಅನ್ನ ರೆಡಿಯಾಗಿದೆ. ಫ್ರೈಡ್ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಒಂದು 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಜೀರಿಗೆ, ನಾವಿಲ್ಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಗೆಯೇ ಪೆಪ್ಪರ್ ಪೌಡ್ರ್ ಮಾತ್ರ ಬಳಸ್ಕೊಳ್ತಾ ಇರುವಂಥದ್ದು. ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿನ ತುರಿದು ಹಾಕ್ಕೊಂಡಿದ್ದೀನಿ. ತುರಿದು ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ನಮಗೆ ಅಲ್ಲಲ್ಲಿ ಸಿಗುತ್ತೆ. ಹಾಗಾಗಿ ಸಣ್ಣಗೆ ತುರಿದು ಹಾಕ್ಕೊಳ್ಬೇಕು ಫ್ರೈಡ್ ರೈಸ್ನಲ್ಲಿ. ಇದು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಂಡು ನಾನಿಲ್ಲಿ 2 ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಬೇಡ ಅಂತ ಹೇಳೋರು ಸ್ಕಿಪ್ ಮಾಡಬಹುದು. ಫ್ರೈಡ್ ರೈಸ್ನಲ್ಲಿ ಕಾಮನ್ನಾಗಿ ಈರುಳ್ಳಿನ ಹಾಕ್ಕೊಳ್ಳೋದಿಲ್ಲ, ಆದರೆ ನಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಕ್ಕೊಳ್ತಾ ಇರುವಂಥದ್ದು. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಅದನ್ನು ಸಹ ಈಗಲೇ ಹಾಕ್ಕೊಳ್ತೀನಿ. ಯಾಕೆಂತ ಹೇಳಿದರೆ ಬಟಾಣಿ ಸ್ವಲ್ಪ ಬೇಯಬೇಕಾಗತ್ತಲ್ವ, ಹಾಗಾಗಿ ನಾನು ಇವಾಗಲೇ ಒಗ್ಗರಣೆನಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನಾವು ಮೊದಲೇ ಬಾಯ್ಲ್ ಮಾಡಿಕೊಂಡು ಸಹ ಇಲ್ಲಿ ಹಾಕ್ಕೊಳ್ಬೋದು. ಫ್ರೈಡ್ ರೈಸ್ನಲ್ಲಿ ಎಲ್ಲ ತರಕಾರಿಗಳು ಸ್ವಲ್ಪ ಹಸಿಯಾಗಿಯೇ ಇದ್ರೇ ಫ್ರೈಡ್ ರೈಸ್ ನಮಗೆ ಟೇಸ್ಟ್ ಕೊಡುವಂಥದ್ದು. ಹಾಗಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆನಂತರ ಬಟಾಣಿ ಸಹ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಇವಾಗಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ಬಟಾಣಿ ಹಾಗೆಯೇ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಇದನ್ನು ಒಂದು 2 ರಿಂದ 3 ನಿಮಿಷ ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಇದೊಂದು 1/4 ಭಾಗ ಬೆಂದಿದೆ ಅಂತ ಹೇಳಾದ್ಮೇಲೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ ಹಾಗೆಯೇ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆರಡನ್ನು 1 ನಿಮಿಷ ಅಥವಾ 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಮಗೆ ಜಾಸ್ತಿ ಫ್ರೈ ಆಗಬಾರ್ದು, ಸ್ವಲ್ಪ ಹಸಿಯಾಗಿಯೇ ಇರಬೇಕು ತರಕಾರಿ. ಇದ್ರ ಜೊತೆಗೆ ನಾವು ಹೂಕೋಸು ಹಾಕ್ಕೊಳ್ಬೋದು, ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ನಾನು ಇದ್ರ ಜೊತೆಗೆ ಪನ್ನೀರ್ ಹಾಕ್ಕೊಳ್ತಾ ಇರೋದ್ರಿಂದ ನಮಗೆ ಇಷ್ಟೇ ಸಾಕು ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ನಾನು ಕ್ಯಾರೆಟ್, ಬೀನ್ಸ್ ಹಾಗೆಯೇ ಬಟಾಣಿ, ಪನ್ನೀರನ್ನ ಮಾತ್ರ ಹಾಕ್ಕೊಂಡು ಮಾಡ್ಕೊಳ್ತಾ ಇರುವಂಥದ್ದು. ಇವಾಗ ನಮಗಿಲ್ಲಿ ಒಂದು ಅರ್ಧ ಭಾಗ ತರಕಾರಿ ಸಹ ಬೆಂದಿದೆ. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನ ಸಹ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನು ಮೊದಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಸಹ ಹಾಕ್ಕೊಳ್ಬೋದು. ಬೇಡ ಅಂತ ಹೇಳೋರು ಡೈರೆಕ್ಟಾಗೂ ಸಹ ಹಾಕ್ಕೊಂಡು ಇಲ್ಲೇ ಫ್ರೈ ಮಾಡ್ಕೊಳ್ಬೋದು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು 2 ಸ್ಪೂನ್ ಆಗುವಷ್ಟು ಟೊಮ್ಯಾಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, ಖಾರಕ್ಕೆ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಖಾರ ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ, ಪೆಪ್ಪರ್ ಪೌಡರ್ ಹಾಗೆಯೇ ಹಸಿಮೆಣಸಿನ್ಕಾಯಿ 2 ಹಾಕ್ಕೊಂಡಿರುವಂಥದ್ದು. ಇದಿಷ್ಟನ್ನು ಹಾಕಿ 1-2 ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಾದಮೇಲೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬಾಸುಮತಿ ರೈಸ್ನ
ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಅನ್ನ ಸಹ ಚೆನ್ನಾಗಿ ಉದುರಾಗಿ ಆಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ವೆಜ್ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ತುಂಬಾ ಸಹ ಮಿಕ್ಸ್ ಮಾಡ್ಕೊಳ್ಬಾರ್ದು, ಬಾಸುಮತಿ ರೈಸ್ ಒಡೆದು ಹೋಗುತ್ತೆ. ಉದುರಾಗಿ ಉದ್ದಕ್ಕಿದ್ರೇ ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಸಹ ಚೆನ್ನಾಗಿ ಅನಿಸುತ್ತೆ. ಯಾವಾಗಲೂ ಒಂದಿನ ತಿನ್ನುವಂಥದ್ದು. ಉದುರಾಗಿ ಉದ್ದಕ್ಕಿದ್ರೆ ಇನ್ನೂ ಒಂಥರ ನೋಡಲಿಕ್ಕೂ ಚೆನ್ನಾಗಿ ಅನಿಸುತ್ತೆ. ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದ್ರ ಜೊತೆಗೆ ನಮಗೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ಬೇಕು ಅಂತ ಹೇಳಿದ್ರು ಸಹ ಹಾಕ್ಕೊಳ್ಬೋದು, ನಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳುವಂಥದ್ದು. ಇವಾಗ ಫ್ರೈಡ್ ರೈಸ್ ರೆಡಿಯಾಗಿದೆ. ಸರ್ವ್ ಮಾಡ್ಕೊಂಡು ತಿಂತಾ ಇರೋದೇ ಬಿಸಿ ಬಿಸಿಯಾಗಿ, ಜೊತೆಗೆ ಟೊಮೆಟೊ ಸಾಸ್. ಒಂದ್ಸರಿ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.